ಪರಿಷತ್ ಅಗ್ನಿ ಪರೀಕ್ಷೆ ಅಂತೂ ಮುಗಿಯಿತು. ಈಗ ಕ್ಯಾಬಿನೆಟ್ ಕಸರತ್ತು. ಪರಿಷತ್ ಚುನಾವಣೆ ಬೆನ್ನಲ್ಲೇ ಸಂಪುಟ ವಿಸ್ತರಣೆಗೆ ಒತ್ತಡ ಕೇಳಿ ಬರ್ತಾ ಇದೆ. ಇದರ ನಡುವೆ ರಾಜ್ಯಸಭಾ ಚುನಾವಣೆ ಬಳಿಕ ವಿಸ್ತರಣೆ ಅಂತ ಹೇಳಿತ್ತು ಹೈಕಮಾಂಡ್. ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಎರಡೂ ಕೂಡ ಮುಗಿದು ಬಿಡಲಿ, ಆ ನಂತರದಲ್ಲಿ ಸಂಪುಟ ವಿಸ್ತರಣೆ ಅಂತ ಹೇಳಿತ್ತು. ಇನ್ನು ಪರಿಷತ್ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಿದೆ. ಇದರ ನಡುವೆ ದೆಹಲಿಯಲ್ಲಿ ಭೇಟಿಯಾಗಿದ್ದಂಥ ಆಕಾಂಕ್ಷಿಗಳಿಗೆ ಭರವಸೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದ್ದು ಕಾಂಗ್ರೆಸ್ ಹೈಕಮಾಂಡ್, ಮೊದಲು ಪರಿಷತ್ ಚುನಾವಣೆ ಮುಗಿದು ಬಿಡಲಿ ಅಂತ. ಈಗ ಸಂಪುಟ ವಿಸ್ತರಣೆಗೆ ಕಾಲ ಕೂಡು ಬಂದಿದೆಯಾ ಅಂತಂದ್ರೆ, ಈಗ ಅಳೆದು ತೂಗಿ ಜುಲೈ ಮೊದಲ ವಾರದಲ್ಲಿ ಅನುಮತಿ ಸಿಗುವ ಸಾಧ್ಯತೆ ಇದೆ. 20 ಸ್ಥಾನಗಳಿಗೆ ಒಂದೇ ಬಾರಿಗೆ ವಿಸ್ತರಣೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಸಂಪುಟ ವಿಚಾರದಲ್ಲಿ ಹೈಕಮಾಂಡ್ ಲೆಕ್ಕಾಚಾರ ಏನಿರಬಹುದು, ಈ ಕುತೂಹಲವಂತೂ ಇದೆ. ಬಹುತೇಕ ಜುಲೈ ತಿಂಗಳ ಮೊದಲ ವಾರದಲ್ಲಿ ವಿಸ್ತರಣೆಗೆ ಅನುಮತಿ ಸಿಗುವ ಸಾಧ್ಯತೆಗಳಿದೆ. ಪರಿಷತ್ನಲ್ಲಿ ಗೊಂದಲವಾಗದಂತೆ ಎಚ್ಚರಿಕೆಯನ್ನು ವಹಿಸಿತ್ತು ಹೈಕಮಾಂಡ್. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಒಂದು ನಿಟ್ಟಿನಲ್ಲಿ ತಟಸ್ಥ ನಿಲುವನ್ನು ತಳೆದಿತ್ತು. ಪರಿಷತ್ ಚುನಾವಣೆ ಮುಗಿದ ಬೆನ್ನಲ್ಲೇ ಆಕಾಂಕ್ಷಿಗಳಿಂದ ಒತ್ತಡ ಈಗ ಕೇಳಿ ಬರ್ತಾ ಇದೆ. ಆದರೆ ತಿಂಗಳ ಅಂತ್ಯದಲ್ಲಿ ವಿಸ್ತರಣೆ ಬಹುತೇಕ ಕಷ್ಟ. ಹಾಗಾಗಿ ಜೂನ್ ತಿಂಗಳು ಮುಗಿದ ಬಳಿಕ ಜುಲೈ ಮೊದಲ ವಾರದಲ್ಲಿ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ಇದೆ. ಸದ್ಯಕ್ಕೆ ಸುಮ್ಮನಿರಿ ಅಂತ ಸಿಎಂ ಮತ್ತು ಮಾಜಿ ಸಿಎಂ ಸಚಿವ ಸ್ಥಾನಾಕಾಂಕ್ಷಿಗಳಿಗೆ ಸೂಚಿಸಿದ್ದಾರೆ. ಹಾಗಾಗಿ ಜುಲೈ ಮೊದಲ ವಾರದಲ್ಲಿ ವಿಸ್ತರಣೆಗೆ ಬಹುತೇಕ ಅನುಮತಿ ಸಿಗುವ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರನ್ನು ಒಳಗೊಂಡಂಥ ನಿಯೋಗ ಹೈಕಮಾಂಡ್ಗೆ ಈ ಸಂಬಂಧ ಮನವಿಯನ್ನು ಮಾಡಿಕೊಳ್ಳುವ ಸಾಧ್ಯತೆಗಳಿದೆ, ಅಥವಾ ಕೆಪಿಸಿಸಿ ಅಧ್ಯಕ್ಷರನ್ನು ಒಳಗೊಂಡ ನಿಯೋಗ ಶೀಘ್ರವೇ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಹೈಕಮಾಂಡ್ ಜೊತೆ ರಾಜ್ಯ ನಾಯಕರು ಮಹತ್ವದ ಮಾತುಕತೆ ನಡೆಸಲಿದ್ದಾರೆ. ಸದ್ಯದಲ್ಲೇ ಮಾತುಕತೆಯಲ್ಲಿ ಜುಲೈನಲ್ಲಿ ವಿಸ್ತರಣೆಗೆ ಅನುಮತಿ ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪರಿಷತ್ ಗೊಂದಲವಾಗದಂತೆ ಹೈಕಮಾಂಡ್ ಎಚ್ಚರಿಕೆ ವಹಿಸಿತ್ತು. ಒಂದು ಕಡೆ ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾ ಇದ್ದಂಥ ಸಂದರ್ಭ, ಯಾಕಂದರೆ ಪರಿಷತ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಹಳ ಮುಂಜಾಗರೂಕತೆಯ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ನಾಯಕರು ಮುಂದಾಗ್ತಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಯಾರಿಗೆಲ್ಲ ಸಂಪುಟದಲ್ಲಿ ಅವಕಾಶ ಸಿಗಬೇಕು ಅದು ನಂತರದ ಮಾತು, ಆದರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಕೂಡ ಬಹಳ ಮುನ್ನೆಚ್ಚರಿಕೆಯನ್ನು ಹೈಕಮಾಂಡ್ ತೆಗೆದುಕೊಂಡು ತಟಸ್ಥ ನಿಲುವನ್ನು ತೆಗೆದುಕೊಂಡಿತ್ತು ಪರಿಷತ್ ಚುನಾವಣೆ ಸಂದರ್ಭ. ಹಾಗಾಗಿ ಅದೆಲ್ಲವೂ ಕೂಡ ಒಂದು ರೀತಿ ಪರಿಷತ್ ಚುನಾವಣೆ ಫಲಿತಾಂಶ ಹೊರಬಿದ್ದಾಗ ವರ್ಕೌಟ್ ಆಯಿತು ಆ ಒಂದು ಸ್ಟ್ರಾಟಜಿ, ಕಾಂಗ್ರೆಸ್ ನಾಯಕರ ಸ್ಟ್ರಾಟಜಿ. ಇನ್ನು ಜುಲೈ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಕೂಡ ಇದೆ. ಪರಿಷತ್ ಚುನಾವಣೆ ಮುಗಿದ ಬೆನ್ನಲ್ಲೇ ಆಕಾಂಕ್ಷಿಗಳು ಒತ್ತಡವನ್ನು ಹೇರಲಿಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಅಂದರೆ ಜೂನ್ ಈ ತಿಂಗಳು ಕಳೆಯುವವರೆಗೂ ಕೂಡ ಯಾರು ಮಾತಾಡಬೇಡಿ ಅಂತ ಎಲ್ಲರನ್ನೂ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನವನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಚಿವ ಸ್ಥಾನಾಕಾಂಕ್ಷಿಗಳನ್ನು ಸುಮ್ಮನೆ ಮಾಡಿದ್ದಾರೆ. ಆದರೆ ಜುಲೈ ಮೊದಲ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಒಂದಷ್ಟು ಸರ್ಕಸ್ ಏನಿದೆ, ಆ ಸರ್ಕಸ್ಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆಗಳಿದೆ. ಸೊ ಒಂದು ವೇಳೆ ಗ್ರೀನ್ ಸಿಗ್ನಲ್ ಸಿಕ್ತು ಅಂತಂದರೆ 20 ಮಂದಿಯನ್ನೂ ಕೂಡ ಒಟ್ಟಿಗೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಪರಿಷತ್ ಅಗ್ನಿ ಪರೀಕ್ಷೆ ಮುಗಿದು ಹೋಯಿತು. ಈಗ ಏನಿದ್ರು ಕ್ಯಾಬಿನೆಟ್ ಕಸರತ್ತು ನಡೀತಾ ಇದೆ. ಪರಿಷತ್ ಚುನಾವಣೆ ಬೆನ್ನಲ್ಲೇ ಸಂಪುಟ ವಿಸ್ತರಣೆಗೆ ಒತ್ತಡ ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲೇ ರಾಜ್ಯಸಭಾ ಚುನಾವಣೆ ಬಳಿಕ ವಿಸ್ತರಣೆ ಅಂತ ಹೈಕಮಾಂಡ್ ನಾಯಕರು ಹೇಳಿದರು. ಮತ್ತು ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಎರಡೂ ಮುಗಿದು ಬಿಡಲಿ, ಆ ನಂತರದಲ್ಲಿ ಖಾಲಿ ಇರುವಂಥ 20 ಸ್ಥಾನಗಳಿಗೆ ಭರ್ತಿ ಮಾಡುವಂಥ ಒಂದು ಪ್ರಕ್ರಿಯೆ ಮುಂದಾಗ್ತೀವಿ ಅಂತ ಹೇಳಿದರು. ಬಹುಶಃ ಜುಲೈ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ.